ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಟಾಪ್ 5 ಬೆಸ್ಟ್ 5G ಫೋನ್ ಅಂಡರ್ 12K ಹೇಳ್ತಾ ಇದ್ದೀನಿ. ನೀವೇನಾದರೂ 12,000 ರೂಪಾಯಿ ಒಳಗಡೆ ಒಂದು ಬೆಸ್ಟ್ 5G ಫೋನ್ ಹುಡುಕ್ತಾ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಂದಾಗೆ ನಮ್ಮ ಲಿಸ್ಟಲ್ಲಿ ಫಸ್ಟ್ ಪ್ಲೇಸಲ್ಲಿ ಬಂದುಬಿಟ್ಟು iQOO G9 X 5G ಅಥವಾ Vivo T3 X 5G. ಈ ಎರಡು ಫೋನು ಸೇಮ್ ಫೋನ್ಗಳು. ಒಂದು ಅಮೆಝಾನ್ದಲ್ಲಿ ಒಂದು ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ 6.72 ಇಂಚಸ್ ಫುಲ್ HD ಪ್ಲಸ್ LCD ಡಿಸ್ಪ್ಲೇಯೊಂದಿಗೆ ಬರುತ್ತೆ ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ ಈ ಫೋನಲ್ಲಿ. ಮತ್ತು ಡ್ಯುಯಲ್ ಸ್ಪೀಕರ್ಸ್ ಕೂಡ ಇದ್ದಾವೆ. ಇದರ ಪರ್ಫಾರ್ಮೆನ್ಸ್ ನೋಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಇದರಲ್ಲಿ ಬರುತ್ತೆ. ಇದು ಒಂದು 6nm ಪ್ರೊಸೆಸರ್ ಆಗಿದೆ. ಅಂತೂ ಸ್ಕೋರ್ ಬಂದುಬಿಟ್ಟು ಇದ್ರದ್ದು 5,50,000 ಸ್ಕೋರ್ ಮಾಡುತ್ತೆ. ಒಂದು ಒಳ್ಳೆಯ ಸ್ಕೋರ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಮತ್ತು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ 50 MP ಮೇನ್ ಕ್ಯಾಮ್ರಾ ಬರುತ್ತೆ ಪ್ಲಸ್ 8 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಫೋಟೋನು ಕೂಡ ಈ ಪ್ರೈಸ್ ರೇಂಜಲ್ಲಿ ಡೀಸೆಂಟ್ ಅಂತಲೇ ಹೇಳ್ಬೋದು. ಮತ್ತು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ 6000 mAh ಬ್ಯಾಟ್ರಿ, 44 ವ್ಯಾಟ್ ಫಾರ್ ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ ಮತ್ತು Android 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ ಮತ್ತು 2 years ಮೇಜರ್ ಅಪ್ಡೇಟ್ಸ್ ಅಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಮತ್ತು 4GB 128GB ವೇರಿಯಂಟ್ ನಿಮಗೆ 12,500 ರೂಪಾಯಿಗೆ ಸಿಗುತ್ತೆ. ಇದರಲ್ಲಿ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸ್ಪೀಡ್ ಕೂಡ ಇದೆ. ಒಂದು ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು Poco X6 Neo. ಈ ಫೋನ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಆಮ್ಲೆಟ್ ಡಿಸ್ಪ್ಲೇ ಹೊಂದಿರೋ ಫೋನ್ ಅಂತಾನೆ ಹೇಳ್ಬೋದು. ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ ಆಮ್ಲೆಟ್ ಡಿಸ್ಪ್ಲೇ ಬರುತ್ತೆ ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ 1000 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಕೂಡ ಹೊಂದಿದೆ ಈ ಫೋನ್. ಮತ್ತು ಇದರಲ್ಲಿ ಸಿಂಗಲ್ ಸ್ಪೀಕರ್ ಬರುತ್ತೆ, ಡ್ಯುಯಲ್ ಸ್ಪೀಕರ್ ಬರೋದಿಲ್ಲ. ಇದರಲ್ಲಿ ಕೂಡ Dimensity 6080 ಪ್ರೊಸೆಸರ್ ಬರುತ್ತೆ. ಇದು ಒಂದು ಡೀಸೆಂಟ್ ಪ್ರೊಸೆಸರ್ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಮತ್ತು ಇದರಲ್ಲಿ 108 MP ಮೇನ್ ಕ್ಯಾಮ್ರಾ, 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ ಮತ್ತು 5000 mAh ಬ್ಯಾಟ್ರಿ, 33 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೂಡ ಬಾಕ್ಸ್ ಅಲ್ಲೇ ಬರುತ್ತೆ. ಮತ್ತು ಈ ಫೋನ್ Android 13 ಒಂದಿಗೆ ಔಟ್ ಆಫ್ ದ ಬಾಕ್ಸ್ ಬರುತ್ತೆ. ಇದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. 2 years ಮೇಜರ್ ಅಪ್ಡೇಟ್ಸ್ ಅಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. Android 14, Android 15 ಇದರಲ್ಲಿ ಲಾಸ್ಟ್ ಸಿಗೋದು. ಬಟ್ ಫೋನ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಇದನ್ನು ಕೂಡ ಕನ್ಸಿಡರ್ ಮಾಡಬಹುದು. ನೀವೇನಾದ್ರೂ ಹೆಚ್ಚಾಗಿ ವಿಡಿಯೋಸ್ ನೋಡ್ತೀರಾ ಅಥವಾ ಫಿಲ್ಮ್ ಜಾಸ್ತಿ ವಾಚ್ ಮಾಡ್ತೀರಾ ಅಂದ್ರೆ ಈ ಫೋನ್ ಕಡೆ ಹೋಗ್ಬೋದು. ನಮ್ಮ ಲಿಸ್ಟ್ ಅಲ್ಲಿ ಥರ್ಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು Samsung Galaxy M15 ಅಥವಾ F15. ಎರಡು ಫೋನ್ಗಳು ಸೇಮ್, ಬಟ್ ಒಂದು ಅಮೆಝಾನ್ದಲ್ಲಿ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. ಯಾವ್ದು ಕಮ್ಮಿ ಸಿಗುತ್ತೋ ಅದನ್ನ ನೀವು ತಗೋಬಹುದು. ಈ ಫೋನ್ ನಲ್ಲಿ 6.5 ಇಂಚಸ್ ಫುಲ್ HD ಪ್ಲಸ್ ಆಮ್ಲೆಟ್ ಡಿಸ್ಪ್ಲೇ ಬರುತ್ತೆ ಮತ್ತು 90 Hz ರಿಫ್ರೆಶ್ ರೇಟ್ ಬರುತ್ತೆ. ಸ್ಯಾಮ್ಸಂಗ್ ಅವರ ಡಿಸ್ಪ್ಲೇ ಎಲ್ಲ ಚೆನ್ನಾಗಿರುತ್ತೆ. ಇದರಲ್ಲಿ ಕೂಡ ಸಿಂಗಲ್ ಸ್ಪೀಕರ್ ಬರುತ್ತೆ ಮತ್ತು 6000 mAh ಬ್ಯಾಟ್ರಿ, 25 ವ್ಯಾಟ್ ಫಾರ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬಟ್ ಚಾರ್ಜರ್ ಬಾಕ್ಸ್ ಅಲ್ಲಿ ಬರೋದಿಲ್ಲ. Android 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ ಮತ್ತು 4 years ಮೇಜರ್ ಅಪ್ಡೇಟ್ಸ್ ಅಂಡ್ 5 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಇದೊಂದು ದಿ ಬೆಸ್ಟ್ ವಿಷಯ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಯಾವ ಬ್ರ್ಯಾಂಡ್ ಕೂಡ ಇಷ್ಟು ಅಪ್ಡೇಟ್ಸ್ ನ ಪ್ರಾಮಿಸ್ ಮಾಡೋದಿಲ್ಲ. ನೀವು ಈ ಫೋನ್ ಕೂಡ ಕನ್ಸಿಡರ್ ಮಾಡಬಹುದು. ಬಟ್ ಈ ಫೋನ್ ಗೇಮಿಂಗ್ ಆಗಿ ಅಲ್ಲ. ಇದರಲ್ಲಿ Dimensity 6100 ಪ್ಲಸ್ ಪ್ರೊಸೆಸರ್ ಬರುತ್ತೆ. ಇದು ಒಂದು ಕೂಡ ಡೀಸೆಂಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಬರುತ್ತೆ ಮತ್ತು 5 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಬರುತ್ತೆ ಮತ್ತು 13 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಕ್ಯಾಮ್ರಾ ಈ ಪ್ರೈಸ್ ರೇಂಜ್ ಅಲ್ಲಿ ಬೆಸ್ಟ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಕ್ಯಾಮ್ರಾಕ್ಕಾಗಿ ಒಂದು ಫೋನ್ ಹುಡುಕ್ತಾ ಇದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಈ ಫೋನ್ ನ ನೀವು ಕನ್ಸಿಡರ್ ಮಾಡಬಹುದು. ನಮ್ಮ ಲಿಸ್ಟ್ ಅಲ್ಲಿ ಫೋರ್ತ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು Poco M6 Plus 5G ಅಥವಾ Redmi 13 5G. ಎರಡು ಸೇಮ್ ಫೋನ್ಗಳು. ಯಾವ್ದು ಕಮ್ಮಿ ಬೆಲೆ ಸಿಗುತ್ತೋ ಅದನ್ನ ನೀವು ತಗೋಬಹುದು. ಈ ಫೋನ್ ನ ಬೆಲೆ ಬರೀ 11,000 ರೂಪಾಯಿ ಇದೆ. ಒಂದು ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಒಂದು ಒಳ್ಳೆ ಡೀಲ್. ಇದರಲ್ಲಿ 6.79 ಇಂಚಸ್ ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಬರುತ್ತೆ ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ 550 ನಿಟ್ಸ್ ನ ಬ್ರೈಟ್ನೆಸ್ ಕೂಡ ಬರುತ್ತೆ. ಮತ್ತೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಅವರ 4 Gen 2 ಪ್ರೊಸೆಸರ್ ಬರುತ್ತೆ. ಇದು ಎಕ್ಸಿಲರೇಟೆಡ್ ಎಡಿಷನ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದ್ಬಿಟ್ಟು 4,40,000 ಸ್ಕೋರ್ ಮಾಡುತ್ತೆ. ಇದು ಕೂಡ ಒಂದು ಒಳ್ಳೆ ಪ್ರೊಸೆಸರ್ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಇದರಲ್ಲಿ Android 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ ಮತ್ತು 2 years ಮೇಜರ್ ಅಪ್ಡೇಟ್ಸ್ ಅಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ ಬ್ರ್ಯಾಂಡ್ ಅವರು. ಇದರಲ್ಲಿ ಕೂಡ ಯಾವುದೇ ತೊಂದರೆ ಇಲ್ಲ. 5000 mAh ಬ್ಯಾಟ್ರಿ, 33 ವ್ಯಾಟ್ ಫಾರ್ ಚಾರ್ಜರ್ ಸಪೋರ್ಟ್ ಮಾಡುತ್ತೆ ಮತ್ತು ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ. ಮತ್ತೆ ಈ ಫೋನ್ ನ ಕ್ಯಾಮ್ರಾ ಕಡೆ ನೋಡೋದಾದ್ರೆ 108 MP ಮೇನ್ ಕ್ಯಾಮ್ರಾ ಪ್ಲಸ್ 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಇದು ಕೂಡ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ನಮ್ಮ ಲಿಸ್ಟ್ ಅಲ್ಲಿ ಫಿಫ್ತ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು Realme Narzo 70X ಅಥವಾ
Realme 12X 5G ಎರಡು ಫೋನ್ ಒಂದೇ, ಯಾವ್ದು ಕಮ್ಮಿ ಸಿಗುತ್ತೋ ಅಂತ ತಗೋಬಹುದು. ಇದರಲ್ಲಿ ಕೂಡ 6.67 ಇಂಚಸ್ ಫುಲ್ HD ಪ್ಲಸ್ LCD ಡಿಸ್ಪ್ಲೇ, 128 ರಿಫ್ರೆಶ್ ರೇಟ್ ಹಾಗೂ 500 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಮತ್ತು 5000 mAh ಬ್ಯಾಟರಿ, 45 ವಾಟ್ ಫಾಸ್ಟ್ ಚಾರ್ಜರ್ ಮತ್ತು ಇದರಲ್ಲಿ Dimensity 6100 ಪ್ಲಸ್ ಪ್ರೊಸೆಸರ್ ಬರುತ್ತೆ. ಇದೊಂದು ಡೀಸೆಂಟ್ ಪ್ರೊಸೆಸರ್ ಅಂತ ಹೇಳಬಹುದು ಈ ಪ್ರೈಸ್ ರೇಂಜ್ ಅಲ್ಲಿ. ಮತ್ತು ಈ ಫೋನ್ ಅಲ್ಲಿ Android 14 ಔಟ್ ಆಫ್ ಬಾಕ್ಸ್ ಬರುತ್ತೆ. 2 years ಮೇಜರ್ ರಿಫ್ರೆಶ್ ಅಂಡ್ 3 years ಸೆಕ್ಯೂರಿಟಿ ರಿಫ್ರೆಶ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ ಬ್ರ್ಯಾಂಡ್ ನವರು. ನಿಮ್ಗೆ ಏನಾದ್ರು 11,000 ರೂಪಾಯಿ ಒಳಗಡೆ ಬೆಸ್ಟ್ ಫೋನ್ ಹುಡುಕ್ತಾ ಇದ್ರೆ ಇದನ್ನ ಕೂಡ ನೀವು ಕನ್ಸಿಡರ್ ಮಾಡಬಹುದು. ಇದರಲ್ಲಿ ಡ್ಯುಯಲ್ ಸ್ಪೀಕರ್ ಕೂಡ ಬರ್ತವೆ ಮತ್ತು 50 MP ಮೇನ್ ಕ್ಯಾಮ್ರಾ ಕೂಡ ಬರುತ್ತೆ. ಬಟ್ ಸೆಲ್ಫಿ ಕ್ಯಾಮ್ರಾ 8 MP ಆಗಿದೆ. ಬಟ್ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿದೆ ಈ ಬಜೆಟ್ ಅಲ್ಲಿ. ಒಟ್ಟಾರೆ ಈ ಎಲ್ಲಾ ಫೋನ್ ಗಳ ಕನ್ಕ್ಲೂಷನ್ ಬಗ್ಗೆ ಹೇಳೋದಾದ್ರೆ, ನಿಮ್ಗೆ ಏನಾದ್ರು ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಬೇಕಪ್ಪ ಅಂದ್ರೆ ನೀವು ಸ್ಯಾಮ್ಸಂಗ್ ಅವರ M15 ಕನ್ಸಿಡರ್ ಮಾಡಬಹುದು. ನಿಮ್ಗೆ ಏನಾದ್ರು ಈ ಪ್ರೈಸ್ ರೇಂಜ್ ಅಲ್ಲಿ ಬೆಸ್ಟ್ ಗೇಮಿಂಗ್ ಫೋನ್ ಬೇಕಾಗಿತ್ತಂದ್ರೆ IQ G9X ನೀವು ಕನ್ಸಿಡರ್ ಮಾಡಬಹುದು. ಮತ್ತು ನಿಮ್ಗೆ ಏನಾದ್ರು ಒಂದು ಒಳ್ಳೆ ಫೋನ್ ಬೇಕಾಗಿತ್ತು ಈ ಪ್ರೈಸ್ ರೇಂಜ್ ಅಲ್ಲಿ, Poco X6 Neo ಡಿಸ್ಪ್ಲೇ ಅದ್ಭುತವಾಗಿದೆ ಈ ಪ್ರೈಸ್ ರೇಂಜ್ ಅಲ್ಲಿ, ಕನ್ಸಿಡರ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.